ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಅಮಾವಾಸ್ಯೆ ಸ್ಪೆಷಲ್ ಕಡಬು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಯಾರಾದರೂ ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ, ನೀವು ಮೊದಲೇ ನೋಡಿಕೊಳ್ಳಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಮೇಲೆ ನೀರು ಕುದಿಯಲು ಇಡಬೇಕು. ನೀರು ಈ ರೀತಿ ಸಣ್ಣಗೆ ಗುಳ್ಳೆ ಆಗ್ತಿರುವಾಗ ಕಡಲೆಬೇಳೆಯನ್ನು ಹಾಕಿಕೊಳ್ಳಬೇಕು. ಇಲ್ಲಿ ನೋಡಿ, ನಾನು 3/4 ಕಪ್ನಷ್ಟು ಕಡಲೆಬೇಳೆ ಹಾಕಿದ್ದೇನೆ. ಈ ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಇಟ್ಟು ಒಂದು 4 ವಿಷಲ್ ಸೀಟಿ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, ಈಗ ನಮ್ಮ ಕಡಲೆಬೇಳೆ ಕುದ್ದಿದೆ. ಇಷ್ಟು ಕುದ್ದಿರಬೇಕು, ಅಂದರೆ ಕಡುಬು ಚೆನ್ನಾಗಿ ಆಗುತ್ತವೆ. ಈ ನೀರನ್ನೆಲ್ಲ ಬಸಿದುಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, ಈಗ ಬಸಿದಿರುವ ಕಡಲೆಬೇಳೆಗೆ ಅದೇ 3/4 ಕಪ್ನಷ್ಟೇ ಬೆಲ್ಲ ಸೇರಿಸಿಕೊಳ್ಳಬೇಕು. ನಾನು ಇಲ್ಲಿ ಬೆಲ್ಲ ಸ್ವಲ್ಪ ಜಜ್ಜಿ ಹಾಕಿಕೊಂಡಿದ್ದೇನೆ. ಬೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಇದನ್ನು ಕುದಿಸಿಕೊಳ್ಳೋಣ. ಬೆಲ್ಲ ಎಲ್ಲ ಕರಗೋವರೆಗೂ ಇದನ್ನು ಮತ್ತೆ ಕುದಿಸಿಕೊಳ್ಳಬೇಕು. ಈ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳು ಇವೆ. ಪ್ಲೀಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕಿದು. ಬೆಲ್ಲ ಎಲ್ಲ ಕರಗಬೇಕು ಫ್ರೆಂಡ್ಸ್. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ಚೆನ್ನಾಗಿ ಒಂದು 3-4 ನಿಮಿಷ ಕುದಿಸ್ಕೊಳ್ಳಬೇಕು. ಇದು ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ಆರಿದ ನಂತರ ಮಿಕ್ಸಿ ಮಾಡಿಕೊಳ್ಳೋಣ. ನೋಡಿ, ಈಗ ಆರಿದೆ, ಮಿಕ್ಸಿ ಮಾಡಿಕೊಳ್ಳೋಣ ಬನ್ನಿ. ನುಣ್ಣಗೆ ಮಿಕ್ಸಿ ಮಾಡಬೇಕು ಫ್ರೆಂಡ್ಸ್. ಸಾಫ್ಟ್ ಆಗಿರಬೇಕು ಹೂರ್ಣ ಎಲ್ಲ. ನೋಡಿ, ನಾವು ಹೋಳಿಗೆ ಮಾಡಲು ಇದೇ ರೀತಿ ಮಾಡಿಕೊಳ್ಳುತ್ತೇವೆ ಫ್ರೆಂಡ್ಸ್. ಈಗಾಗಲೇ ಹೋಳಿಗೆ ರೆಸಿಪಿ ನನ್ನ ಚಾನಲ್ನಲ್ಲಿದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ, ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ರೀತಿ ಹಿಟ್ಟು ನಾದಿ ಇಟ್ಟಿದ್ದೇನೆ. ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿ ನಾದಬೇಕು ಫ್ರೆಂಡ್ಸ್. ತೆಳು ನಾದಬಾರ್ದು. ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು. ಬನ್ನಿ ಕಡಬ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಟ್ಟು ತೆಗೆದುಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಳಬೇಕು. ನಾವು ಉಳ್ಳೆ ಅಂತೀವಿ ಇದಕ್ಕೆ. ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ. ಒಂದೊಂದು ಉಳ್ಳೆ ತೆಗೆದು ಈ ರೀತಿ ಮಾಡ್ಕೋಬೇಕು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಉಳ್ಳೆಗೆ ಸ್ವಲ್ಪ ಹಿಟ್ಟು ಹಾಕಿಕೊಂಡು ಇದನ್ನು ಲಟ್ಟಿಸಿಕೊಳ್ಳಬೇಕು ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಮಾವಾಸ್ಯೆಗೆ ಹೋಳಿಗೆ ಅಥವಾ ಈ ಕಡುಬು ಮಾಡೇ ಮಾಡುತ್ತೇವೆ ಫ್ರೆಂಡ್ಸ್. ನಿಮ್ಮ ಕಡೆ ಯಾವ ಸ್ವೀಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಉದ್ದಗೆ ಲಟ್ಟಿಸಿಕೊಳ್ಳಬೇಕು.
ಈಗ ಇದಕ್ಕೆ ಹೂರಣ ತುಂಬಿಕೊಳ್ಳೋಣ. ನಾವು ರೆಡಿ ಮಾಡಿಟ್ಟಿದ್ದೀವಲ್ರಿ, ಆ ಹೂರ್ಣನ ಇದಕ್ಕೆ ತುಂಬಿಕೊಳ್ಳಬೇಕು. ಈ ರೀತಿ ಸ್ವಲ್ಪ ಉಳ್ಳೆ ಮಾಡಿ ಅದರ ಮೇಲೆ ಇಟ್ಟು ಸುತ್ತಲೂ ಸ್ವಲ್ಪ ನೀರು ಹಚ್ಚಬೇಕು ಫ್ರೆಂಡ್ಸ್. ಈ ರೀತಿ ಸುತ್ತಲೂ ನೀರು ಹಚ್ಚಿ ಎರಡು ಕಡೆ ತುದಿಯನ್ನು ಈ ರೀತಿ ಪ್ರೆಸ್ ಮಾಡಬೇಕು. ಇದು ಸರಿಯಾಗಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಜಾಸ್ತಿ ಒತ್ತಿ ಮಾಡಿದರೆ ಕಡುಬು ಬಿಟ್ಕೊಳ್ಳೋದಿಲ್ಲ. ಈ ರೀತಿ ಚೆನ್ನಾಗಿ ಒತ್ತಬೇಕು, ಇಲ್ಲ ಅಂದರೆ ಎಣ್ಣೆಯಲ್ಲಿ ಎಲ್ಲ ಬಿಡುತ್ತದೆ, ಎಣ್ಣೆನೂ ಹಾಳಾಗುತ್ತದೆ, ಕಡುಬು ಚೆನ್ನಾಗಿ ಆಗೋದಿಲ್ಲ. ನೋಡಿ, ಈಗ ನಮ್ಮ ಕಡುಬು ರೆಡಿ ಆದವು. ನೋಡಿ, ಇಲ್ಲಿ ನಾನು ಎಷ್ಟು ಕಡುಬು ಮಾಡಿದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯಬೇಕು. ಮೊದಲೇ ಎಣ್ಣೆ ಬಿಸಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಎಣ್ಣೆ ಬಿಸಿಯಾಗಿದೆ, ಕಡುಬು ಹಾಕಿಕೊಳ್ಳೋಣ. ಈ ರೀತಿ ಕಡುಬು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಇವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಮಾವಾಸ್ಯೆ ಸ್ಪೆಷಲ್ ಆಗಿ ಮಾಡುತ್ತೇವೆ ನಾವು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಸ್ವಲ್ಪ ಕೆಂಪಗೆ ಆಗುವವರೆಗೂ ಫ್ರೈ ಮಾಡಿ. ನೋಡಿ, ಚೆನ್ನಾಗಿ ಗುಳ್ಳೆಗಳು ಬರ್ತಾ ಇವೆ ಅಂತ. ಈ ರೀತಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ, ನಮ್ಮ ಅಮಾವಾಸ್ಯೆ ಸ್ಪೆಷಲ್ ಕಡುಬು, ಹೂರಣದ ಕಡುಬು ರೆಡಿ ಆದವು. ನೋಡಿ, ಇಟ್ಟು ಕಡುಬು ಮಾಡಿಕೊಂಡಿದ್ದೇನೆ. ಬನ್ನಿ ಶಾಂಡಿಗೆ ಮಾಡಿಕೊಳ್ಳೋಣ. ಇಲ್ಲಿ ನಾನು ಬಟಾಟಿ ಚಿಪ್ಸು, ಸಾಬುದಾನಿ ಶಾಂಡಿಗೆ, ಅಕ್ಕಿ ಶಾಂಡಿಗೆ, ಅಕ್ಕಿ ಹಪ್ಪಳ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಬನ್ನಿ ಇವನ್ನು ಕರೆದುಕೊಳ್ಳೋಣ. ಮೊದಲಿಗೆ ಬಟಾಟಿ ಚಿಪ್ಸ್ ಕರೆದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಹರಡಿವೆ ಅಂತ. ಬಟಾಟಿ ಚಿಪ್ಸ್ ರೆಸಿಪಿನೂ ಇದೆ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನೋಡಿ, ನಮ್ಮ ಬಟಾಟಿ ಚಿಪ್ಸ್ ರೆಡಿ ಆದವು. ಬನ್ನಿ ಈಗ ನಮ್ಮ ಅಕ್ಕಿ ಹಪ್ಪಳವನ್ನು ಕರಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾವಂತ. ನೋಡಿ ಒಂದ್ಸಲ ಅಕ್ಕಿ ಹಪ್ಪಳನು ರೆಡಿ ಆಯಿತು ಫ್ರೆಂಡ್ಸ್. ಈಗ ಸಾಬುದಾನಿ ಶಾಂಡಿಗೆ ಕರಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಅರಳಿವೆ ಅಂತ. ಬನ್ನಿ, ಕಡುಬಿನ ಜೊತೆ ಶಾಂಡಿಗೆನು ರೆಡಿ ಆದವು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.